ಎಲ್ರಿಗೂ ಮುಂಜಾನೆಯ ಶುಭ ನಮನಗಳು. ನಾನು ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿ ಅನನ್ಯ ಎಚ್ ಸುಬ್ರಹ್ಮಣ್ಯ. ನಾನಿಂದು ನಿರಂಜನ್ ಅವರು ಬರೆದಿರುವ ಕೊನೆಯ ಗಿರಾಕಿ ಕಥೆಯ ವಿಮರ್ಶನೆ ಮಾಡುತ್ತಿದ್ದೇನೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಗತಿಶೀಲ ಸಾಹಿತ್ಯ ಪರಂಪರೆಗೆ ವಿಶೇಷವಾದ ಸ್ಥಾನವಿದೆ. ಇದು ವರ್ಗ ಸಂಘರ್ಷದ ಹಿನ್ನೆಲೆಯಲ್ಲಿ ಮಾರ್ಕ್ಸ್ವಾದಿ ಚಿಂತನೆಯ ಕಾರಣದಿಂದಾಗಿ ಹುಟ್ಟಿಕೊಂಡ ಸಾಹಿತ್ಯಿಕ ಚಳುವಳಿಯಾಗಿದೆ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟದ ಭಾಗವಾಗಿ ಕೆಳಸ್ತರದ ಸಮುದಾಯವು ತಮ್ಮ ಮೇಲಾದ ಶೋಷಣೆಯನ್ನು ಒಂದಷ್ಟು ಸಹಿಸಿ ಪ್ರತಿಭಟಿಸುವ ಮಾದರಿಯ ಬರಹಗಳು ಈ ಕಾಲಘಟ್ಟದ ಪ್ರಮುಖ ಚಿಂತನೆಯಾಗಿದೆ. ಸಾಮಾಜಿಕ ಸಾಮರಸ್ಯದ ಆಶಯವನ್ನು ಒಳಗೊಂಡ ಪ್ರಗತಿಶೀಲ ಸಾಹಿತ್ಯದ ಸಂದರ್ಭದಲ್ಲಿ ನೋವನ್ನು ಅನುಭವಿಸಿದ ದೊಡ್ಡ ಸಮುದಾಯದ ಶಕ್ತ ಧ್ವನಿಯಾಗಿ ಕಾಣಿಸಿಕೊಂಡವರು ನಿರಂಜನರವರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕುಲಕುಂದ ಎಂಬ ಚಿಕ್ಕ ಹಳ್ಳಿಯವರು. ಖ್ಯಾತ ಬರಹಗಾರರು ಕಾದಂಬರಿ ಕಥೆಗಳ ಮೂಲಕ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವರು 3 ವರ್ಷಗಳ ಕಾಲ ರಾಷ್ಟ್ರಪತ್ರಿಕೆಯಲ್ಲಿ ಲೇಖನಗಳನ್ನು ಬರೆಯುವುದರ ಜೊತೆಗೆ ಉಷಾ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದರು. ಕರ್ಮವೀರ ಹಾಗೂ ಪ್ರಜಾವಾಣಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ನಿರಂಜನ್ ಅವರು ಬರವಣಿಗೆಯನ್ನು ಸಮಯ ಕಳೆಯಲೆಂದು ಬರೆದವರಲ್ಲ. ಬದುಕಿನ ಮೌಲ್ಯ, ಲಿಂಗ ಸಮಾನತೆ, ಸಾಮಾಜಿಕ ಬದಲಾವಣೆ, ಸ್ತ್ರೀ ಸಂವೇದನೆ, ವಾಸ್ತವತೆಯ ಗ್ರಹಿಕೆಗಳನ್ನು ಮೊನಚು ಮಾತುಗಳಲ್ಲಿ ಬರೆದಿದ್ದಾರೆ. ಅನೇಕ ಬರಹಗಳನ್ನು ಬರೆಯುವ ಮೂಲಕ ಓದುಗರ ಮನದಲ್ಲಿ ಉಳಿದುಕೊಂಡಿದ್ದಾರೆ. ಕೊನೆಯ ಗಿರಾಕಿ ಕಥೆಯ ಕುರಿತು ನನ್ನ ಅನಿಸಿಕೆಗಳು. ಕೊನೆಯ ಗಿರಾಕಿಯಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿ ಎನ್ನುವವಳು ಕಾಣಿಸಿಕೊಳ್ಳುತ್ತಾಳೆ. ಅವಳೊಂದಿಗೆ ಇನ್ನೊಂದು ಮುಖ್ಯ ಪಾತ್ರದಲ್ಲಿ ಮೊಂಡು ಕೈಯವನು ಕಾಣಿಸಿಕೊಂಡಿದ್ದಾನೆ. ಕಾಣಿ ಎನ್ನುವವಳು ಮಾತು ಬಾರದ ಮೂಕಿ ಹುಡುಗಿ. ಸಮಾಜದಲ್ಲಿರುವ ಪುರುಷ ಹಾಗೂ ಮಹಿಳಾ ಅಸಮಾನತೆಯೊಂದಿಗೆ ಅಂಗವೈಕಲ್ಯದಿಂದಾಗಿ ದೂರ ಉಳಿದವಳು. ಇವಳು ಮೊಂಡು ಕೈಯವನಾದ ತಿಪ್ಪೆ ಎತ್ತುವ ಗರೀಬನೊಂದಿಗೆ ಪ್ರೀತಿಯ ವಿಚಾರದಲ್ಲಿ ನಂಬಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಿದ್ದಳು. ಬಂದ 11ನೇ ದಿನಕ್ಕೆ ಒಂಟಿಯಾದಳು. ಬದುಕಿನ ಸಂಗಾತಿಯ ಆಯ್ಕೆ ಮಾಡಿಕೊಳ್ಳುವಾಗ ಪರಸ್ಪರ ನಂಬಿಕೆ ಮುಖ್ಯವಾಗುತ್ತದೆ. ಈ ವಿಶ್ವಾಸದಿಂದಲೇ ಕಾಣಿ ಮನೆ ಬಿಟ್ಟು ತನ್ನವರನ್ನೆಲ್ಲ ಬಿಟ್ಟು ರಾಜ್ಯವನ್ನೇ ತೊರೆದು ಬಂದಿದ್ದಳು. ಆದರೆ ಮೊಂಡು ಕೈಯವನು ಅವಳ ನಂಬಿಕೆಯನ್ನು ಉಳಿಸಿಕೊಳ್ಳದೆ ತನ್ನ ಆಸೆಗಳನ್ನು ಈಡೇರಿಸಿಕೊಂಡ ಬಳಿಕ ಆಕೆಯನ್ನು ಪರರಾಜ್ಯದಲ್ಲಿ ಅನಾಥಳನ್ನಾಗಿ ಮಾಡಿ ಹೋಗಿದ್ದನು. ಆ ವೇಳೆಯಲ್ಲಿ ಕಾಣಿಯು ಗಾಬರಿಗೊಂಡು ಬಿಟ್ಟು ಹೋಗಿರುವ ಮೊಂಡು ಕೈಯವನನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಅವನು ಸಿಗದಿದ್ದಾಗ ಆಕೆಯ ಮನಸ್ಸು ಯಾವ ರೀತಿ ಸಂಕಟಕ್ಕೆ ಒಳಗಾಗುತ್ತದೆ ಎನ್ನುವುದನ್ನು ಇಲ್ಲಿ ಹೇಳುವುದು ಅಸಾಧ್ಯ. ಮೊಂಡು ಕೈಯವನು ವಿಕಲಚೇತನವಾಗಿದ್ದರೂ ತನ್ನಂತೆಯೇ ದೇಹ ದೌರ್ಬಲ್ಯವನ್ನು ಹೊಂದಿದ ಕಾಣಿಯ ಕುರಿತು ಅನುಕಂಪ ತೋರದೆ ಪುರುಷ ಸಹಜ ಅಧಿಕಾರ ಮೆರೆದು ಆಕೆಯನ್ನು ಶೋಷಿಸುವುದು ವ್ಯವಸ್ಥೆಯ ಕ್ರೌರ್ಯದ ಒಂದು ಮುಖವನ್ನು ತೋರಿಸುತ್ತದೆ. ಕಾಣಿಯನ್ನು ಕರೆದುಕೊಂಡು ಬರುವಾಗ ಇದ್ದ ವಿನಯ ಅವನಲ್ಲಿ ಬಿಟ್ಟು ಹೋಗುವಾಗ ಇರಲಿಲ್ಲ. ಮಾನವೀಯತೆ ಇಲ್ಲದೆ ನಡೆದುಕೊಳ್ಳುವ ಆತನ ಆಲೋಚನೆಯಲ್ಲಿ ಅವನಿಗೆ ಬೇಕಾಗಿರುವುದು ಅವಳಲ್ಲ, ಆಕೆಯ ದೇಹ ಮಾತ್ರ ಎಂದು ಸ್ಪಷ್ಟವಾಗುತ್ತದೆ. ಮಾತನಾಡಲು ಬಂದರೂ ಪ್ರತಿಭಟಿಸಲು ಸಾಧ್ಯವಿಲ್ಲದ ಸಮಾಜದಲ್ಲಿ ಕಾಣಿಯನ್ನು ಮೂಕಿಯಾಗಿ ಚಿತ್ರಿಸಿರುವುದು ವಿಶೇಷ ಅರ್ಥವನ್ನು ಪಡೆದಿದೆ. ಕಾಣಿಯ ನೋವು ತಲ್ಲಣಗಳನ್ನು ಸಶಕ್ತವಾಗಿ ಬಂದಿದೆ. ಕುಟುಂಬ. ಕಾಣಿಯ ತಂದೆ ತಾಯಿ ಬಡ ಕುಟುಂಬದವರು. ಒಕ್ಕಲುತನದಲ್ಲಿ ಹೊಲವನ್ನು ನೋಡಿಕೊಂಡು ಇದ್ದವರು. ಒಂದು ದಿನ ಇದ್ದಕ್ಕಿದ್ದಂತೆ ದೇಣಿಗೆ ಹೆಚ್ಚು ನೀಡಬೇಕು ಎಂದು ಒಡೆಯರು ಷರತ್ತು ಹಾಕಿರುವುದರಿಂದ ಇದ್ದ ಸ್ವಲ್ಪ ಹೊಲವು ಇವರ ಕೈಯಿಂದ ದೂರವಾಯಿತು. ಕಾಣಿಯ ಅಣ್ಣಂದಿರು ಉದ್ಯೋಗವನ್ನು ಅರಸಿಕೊಂಡು ದೇಶಾಂತರ ನಡೆದರು. ಕಡೆಗೆ ಉಳಿದವಳು ಕಾಣಿ. ಹೆತ್ತವರಿಗೆ ಈಕೆಯನ್ನು ಸಾಕುವುದು ಕಷ್ಟವಾಗಿತ್ತು ಎನ್ನುವುದು ಬಡ ಜನರ ಬದುಕಿನ ಭಾವನೆಗೆ ಸಾಕ್ಷಿಯಾಗಿದೆ. ಪ್ರತಿಯೊಂದು ಮಕ್ಕಳಿಗೂ ಎಳೆಯ ವಯಸ್ಸಿನಿಂದಲೇ ತಂದೆ ತಾಯಿಯ ಅವಶ್ಯಕತೆ ಇದೆ. ಅಂತಹದರಲ್ಲಿ ಈಕೆ 16 ವರ್ಷಕ್ಕೆ ತಂದೆ ತಾಯಿಯಿಂದ ದೂರವಾಗುತ್ತಾಳೆ. ತವರಿನಲ್ಲಿ ತನಗೆ ಸುಖವಿಲ್ಲ ಎಂದು ಭಾವಿಸಿ ಯಾರೋ ಪರ ಊರಿನವರೊಂದಿಗೆ ಶಾಶ್ವತವಾಗಿ ಹೋಗುವ ನಿರ್ಧಾರ ಮಾಡಿದರಲ್ಲಿ ಕೌಟುಂಬಿಕ ಸಂಕಷ್ಟವು ಕಾರಣವಾಗಿರಬಹುದು. ಮುಂದಿನ ಜೀವನದ ಬಗೆಗೆ ಆಕೆಯು ತಲ್ಲಣಿಸಿ ತಂದೆ ತಾಯಿಗೆ ತಿಳಿಸದೆ ಹೋಗುವ ನಿರ್ಧಾರ ಕೈಗೊಂಡಳು. ಬಹುಶಃ ಆಕೆ ಊರು ಬಿಡುವ ಸುದ್ದಿ ಹೆತ್ತವರಿಗೆ ತಿಳಿದಿದ್ದರೆ ಅವಳ ಬದುಕು ದುರಂತ ಕಾಣುತ್ತಿರಲಿಲ್ಲ ಅನಿಸುತ್ತದೆ. ಆಕೆ ದೇಹ ಮಾರಿಕೊಳ್ಳುವ ಪರಿಸ್ಥಿತಿಯು ಬರುತ್ತಿರಲಿಲ್ಲ ಎಂದು ತೋರುತ್ತದೆ. ಶೋಷಣೆ. ಮೊಂಡು ಕೈಯವನು ಹೇಗೂ ಬೆಳಗಾಗುವುದರೊಳಗೆ ಬಿಟ್ಟು ಹೋಗಿದ್ದ. ಆದರೆ ನಂತರ ಬಂದವನು ಸಹ ಆಕೆಯನ್ನು ಕ್ಷಣಿಕ ಸುಖಕ್ಕಾಗಿ ಉಪಯೋಗಿಸಿಕೊಂಡು ಬಿಡುತ್ತಾರೆ ಎಂಬುದು ಹೆಣ್ಣಿನ ಮೇಲಿನ ಶೋಷಣೆಯ ಇನ್ನೊಂದು ಮುಖವಾಗಿದೆ. ಕಾಣಿ ಬಡತನದಲ್ಲಿ ಇದ್ದುದರಿಂದ ತನ್ನವರನ್ನೆಲ್ಲ ಕರೆದುಕೊಂಡು
ಬಂದದ್ದರಿಂದ ಇವೆಲ್ಲವನ್ನು ಸಹಿಸಿಕೊಂಡು ಮೌನವಾಗಿಯೇ ಇರಬೇಕಾಯಿತು. ದೇಹ ಬಯಸಿದವರಿಗೆ ಊಟವಾಗಿದ್ದಳು ಎಂಬುದು ಒತ್ತಿ ಹೇಳಬೇಕಾದ ವಿಚಾರ. ಒಂದು ಹೊತ್ತಿನ ಅನ್ನ ಸಿಕ್ಕರೆ ಸಾಕು ಎನ್ನುವ ಸನ್ನಿವೇಶದಲ್ಲಿ ಯಾರ್ಯಾರ ಬಳಿಯೂ ಮಲಗುವುದು ಅನಿವಾರ್ಯವಾಗಿತ್ತು ಎಂಬುದನ್ನು ಗಮನಿಸಿದರೆ ಆಕೆ ಬಹುಬೇಗನೆ ದುಡುಕಿ ನಿರ್ಧಾರ ಕೈಗೊಂಡಿದ್ದಾಳೆಂದು ಅನಿಸುತ್ತದೆ. ಆಗಿರುವುದನ್ನೆಲ್ಲ ಮರೆತು ನಿಯತ್ತಿನಿಂದ ಹೊಟ್ಟೆಪಾಡಿಗಾಗಿ ದುಡಿಮೆ ಮಾಡಬಹುದಾಗಿತ್ತು. ಬಡತನಕ್ಕೆ ದೇಹ ಮಾರಿಕೊಳ್ಳುವುದು ಮಾತ್ರ ಉತ್ತರವಲ್ಲ ಎಂಬುದನ್ನು ನಾವು ಯೋಚಿಸಬಹುದಾದರೂ ಅವಳು ಇದ್ದ ಪರಿಸ್ಥಿತಿಯಲ್ಲಿ ಅದು ಅಸಾಧ್ಯವೇ ಆಗಿತ್ತು ಎಂಬುದು ವಿಷಾದನೀಯ. ಎಲ್ಲರ ಆಸೆಗಾಗಿ ಬಾಗಿದ ಈಕೆಗೆ ಕಡೆಗೊಮ್ಮೆ ಈಕೆಯ ಆಸೆಗೆ ಯಾರು ನೆರವಾಗದೇ ಇರುವುದನ್ನು ಕಾಣಬಹುದು. ಈಕೆಯ ದೇಹವು ಶಕ್ತಿಯನ್ನು ಕಳೆದುಕೊಂಡು ಸೊರಗಿ ಹೋಗಿರುತ್ತದೆ. ಆ ಸಂದರ್ಭದಲ್ಲಿ ಈಕೆಯ ಸಹಾಯಕ್ಕೆ ಯಾರು ಬರದೇ ಇದ್ದಾಗ ಇವಳೇ ಹುಡುಕಿಕೊಂಡು ಹೋಗಲು ಮುಂದಾಗುತ್ತಾಳೆ. ಇವಳ ಬಯಕೆಗೆ ಬರುವವರು ಯಾರಿಲ್ಲ ಎಂದು ತಿಳಿದಾಗ ನೊಂದುಕೊಳ್ಳುತ್ತಾಳೆ. ಇಲ್ಲಿ ನಾವು ಏನು ಗಮನಿಸಬೇಕೆಂದರೆ, ಹುಡುಗಿ ಸುಂದರವಾಗಿದ್ದರೆ ಎಲ್ಲರೂ ನೋಡುವವರೇ, ಕೊಳೆತು ನಾರುತ್ತಿದ್ದರೆ ಆಕೆಯನ್ನು ಕಣ್ಣು ಎತ್ತಿ ನೋಡುವವರು ಯಾರಿಲ್ಲವೇ? ನಾಯಿಗಳಾದರೂ ತಿರುಗಾಡಿದಾಗ ಒಂದು ತುತ್ತು ಅನ್ನ ಸಿಗಬಹುದು. ಆದರೆ ಈಕೆಯ ಜೀವನ ಅದಕ್ಕಿಂತ ಕಡೆಯಾಗಿ ಹೋಯಿತಲ್ಲವೇ? ಕಡೆಗೊಮ್ಮೆ ಅನ್ನ ಹಾಕುವ ಭಿಕ್ಷುಕನನ್ನು ಈಕೆ ನಂಬಿದ್ದಳು. ಭಿಕ್ಷುಕನಾದರೂ ಚಿಕ್ಕ ಗುಡಿಸಲಿನ ಒಳಗೆ ಕಾನಿಗೆ ಆಶ್ರಯ ನೀಡಿರುವುದೇ ಇಲ್ಲಿ ದೊಡ್ಡ ವಿಚಾರ. ಆದರೆ ಅವನು ಇವಳನ್ನು ದೇಹದ ಹಸಿವಿನಿಂದಲೇ ನೋಡಿರುವುದಲ್ಲವೇ? ಅವನಾದರೂ ಅರಿತುಕೊಳ್ಳಬೇಕಿತ್ತು, ತಾನು ಒಂಟಿಯಾಗಿದ್ದುಕೊಂಡು ಭಿಕ್ಷೆ ಬೇಡುತ್ತಿರುವಾಗ ನನ್ನ ಬಾಗಿಲಿಗೆ ಬಂದವಳಿಗೆ ಅನ್ನದ ತುತ್ತನ್ನೇ ನೀಡಬೇಕೆಂದು. ಬದುಕಿನ ಕೊನೆಯ ಕ್ಷಣದಲ್ಲಿ ಸಾವನ್ನು ಎದುರು ನೋಡುತ್ತಾ ಯೋಚಿಸುತ್ತಾ ಮಲಗಿದ ಕಾನಿ ಆಕಾಶದಲ್ಲಿ ಹಾರಾಡುವ ಹದ್ದುಗಳನ್ನು ನೋಡುತ್ತಾ ನೋಡುತ್ತಾ ಕಣ್ಣರಳಿಸಿ ಬಿಡುವಳು. ಅವುಗಳು ಸುತ್ತುವುದನ್ನು ಕಂಡು ಈಕೆ ಇನ್ನಷ್ಟು ಕುಗ್ಗಿ ಹೋಗುತ್ತಾಳೆ. ಯಾಕೆಂದರೆ ಇಲ್ಲಿವರೆಗೆ ಹೆಜ್ಜೆ ಹೆಜ್ಜೆಗೂ ಅವಳನ್ನು ಆಸೆಯಿಂದ ದೇಹವನ್ನೇ ಮುಕ್ಕಿ ತಿಂದವರೇ ಹೆಚ್ಚು ಅಲ್ಲವೇ? ಮನುಜರಂತೆ ಹದ್ದುಗಳು ನನ್ನನ್ನು ಮುಕ್ಕಲು ಬಂದಿವೆ ಎಂದು ಅಂದುಕೊಳ್ಳುತ್ತಾಳೆ. ಬದುಕಿದ್ದಾಗ ನಡೆಯುವ ಶೋಷಣೆ ಒಂದು ರೀತಿಯದ್ದಾದರೆ ಸತ್ತ ಮೇಲೂ ಕೊನೆಯ ಗಿರಾಕಿಯಾಗಿ ಹದ್ದುಗಳು ಆಕೆಯ ದೇಹವನ್ನು ಆಕ್ರಮಿಸುವುದು ಹೆಣ್ಣಿನ ದುರಂತವಾಗಿದೆ. ಕಥೆಯನ್ನು ಓದಿದಾಗ ಅದು ನಮ್ಮ ಮನಸ್ಸಿನಲ್ಲಿ ಉಳಿಯಬೇಕು, ನಮ್ಮನ್ನು ಕಾಡಿಸಬೇಕು. ಆವಾಗಲೇ ಕತೆಗೊಂದು ಕಲೆ ಬರುವುದು. ಅದೇ ರೀತಿ ಕೊನೆಯ ಗಿರಾಕಿ ಕಥೆಯು ಇದರ ವಸ್ತು, ಶೈಲಿ, ಶೀರ್ಷಿಕೆಯ ಔಚಿತ್ಯ, ವರ್ಗ ಸಂಘರ್ಷ ಹೀಗೆ ಎಲ್ಲ ವಿಧದಿಂದಲೂ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಗಂಡಿನ ಪ್ರಾಬಲ್ಯಕ್ಕೆ ಯಾವಾಗ ಮುಕ್ತಿ? ಯಾವಾಗ ಹೆಣ್ಣು ಎಲ್ಲವನ್ನು ಪ್ರಶ್ನಿಸುವ ಹಕ್ಕನ್ನು ಪಡೆಯುವುದು? ಕಾಣಿಗೆ ಇಲ್ಲಿ ದೇಹ ಮಾರಿಕೊಳ್ಳುವಷ್ಟು ಬಡತನವಿತ್ತೆ. ಅದು ಅನಿವಾರ್ಯವು. ಅದು ಇಡೀ ವೇಶ್ಯ ವೃತ್ತಿಯನ್ನು ಹೆಣ್ಣು ನಿಭಾಯಿಸಬಹುದಾದ ತಾತ್ವಿಕ ಮಾತ್ರವಲ್ಲ, ನೈತಿಕ ನೆಲೆಯನ್ನು ಸಹ ಕಟ್ಟಿಕೊಡುತ್ತದೆ. ಒಟ್ಟಿನಲ್ಲಿ ಸಮಾಜದಲ್ಲಿ ದ್ವಿತೀಯ ದರ್ಜೆಯ ಪ್ರಜೆಯಂತೆ ಬದುಕಿ ಇದ್ದು ಇಲ್ಲದಂತೆ ಎಲ್ಲವನ್ನೂ ಸಹಿಸಿದ ಮಹಿಳಾ ಸಮಾಜವು ಇದರಿಂದ ಬಿಡುಗಡೆ ಪಡೆಯುವ ಮೂಲಕ ಲಿಂಗ ತಾರತಮ್ಯ, ಸಾಮಾಜಿಕ ಅಸಮಾನತೆ ನಾಶವಾಗಿ ನವ ಸಮಾಜ ಉದಯವಾಗಬೇಕು ಎಂಬ ಆಶಯ ಈ ಕಥೆಯಲ್ಲಿದೆ. ಪ್ರಗತಿಶೀಲ ತಾತ್ವಿಕತೆಯನ್ನೊಳಗೊಂಡ ಪ್ರಮುಖ ಕಥೆಯಾಗಿ ಇಂದಿಗೂ ಇದು ಜನಮನ್ನಣೆಯನ್ನು ಉಳಿಸಿಕೊಂಡಿದೆ. ಪ್ರತಿ ಬಾರಿ ಓದಿದಾಗಲೂ ಹೊಸ ಹೊಸ ಸಂಗತಿಗಳನ್ನು, ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಾ ಮತ್ತಷ್ಟು ವಿಮರ್ಶೆಗೊಳಗಾಗುತ್ತಿರುವ ಈ ಕಥೆಯ ಮೂಲಕ ನಿರಂಜನರವರು ಸಾಹಿತ್ಯ ಲೋಕದಲ್ಲಿ ಅಜರಾಮರಾಗಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು.